ಹಾಯ್ ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ಸ್ಪರ್ಧಾವಾಹಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ನಾವು 8ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತಹ ವಾಯುಗೋಳ ಎಂಬ ಪಾಠದ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ಸ್ನೇಹಿತರೆ, ಈ ಒಂದು ಪಾಠದಿಂದ ಮುಂಬರುವಂಥ ಶಿಕ್ಷಕ ಪರೀಕ್ಷೆಗಳಿಗೆ ಅನೇಕ ಪ್ರಶ್ನೆಗಳು ಬರುವಂಥ ಸಾಧ್ಯತೆ ಇದ್ದು, ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಸ್ವಲ್ಪ ಕಠಿಣವಾದ ಪ್ರಶ್ನೆಗಳನ್ನು ಅಂದರೆ ಹೇಳಿಕೆ ಆಧಾರಿತ ಪ್ರಶ್ನೆಗಳನ್ನು ಸಿದ್ಧಗೊಳಿಸಿ ನಿಮ್ಮ ಮುಂದೆ ತರುವಂಥ ಪ್ರಯತ್ನವನ್ನು ಮಾಡ್ತಿದ್ದೀವಿ. ಸೊ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ಹಾಗೆಯೇ ಸ್ನೇಹಿತರೆ, ಇನ್ನೊಂದು ಮಾತು ಏನಂದರೆ, ಸುಮಾರು ನಮ್ಮ ವೀಕ್ಷಕರು 70% ವೀಕ್ಷಕರು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಮತ್ತಷ್ಟು ಚೇತನವನ್ನು ಕೊಡ್ತದೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ. ಸೊ ಇವತ್ತಿನ ಮೊದಲ ಪ್ರಶ್ನೆ ನೋಡೋಣ. ವಾಯುಗೋಳದ ಸಂಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ವಾಯುಗೋಳದ ಸಂಯೋಜನೆ ಯಾವ ಥರ ಆಗಿದೆ ಅಂತ. ಸೊ ಮೊದಲ ಹೇಳಿಕೆ ನೋಡ್ತಾ ಹೋಗೋಣ. ವಾಯುಮಂಡಲದ ಒಟ್ಟು ಭಾಗದಲ್ಲಿ ಸಾರಜನಕ ಮತ್ತು ಆಮ್ಲಜನಕ ಅನಿಲಗಳು ಸೇರಿ 99%ರಷ್ಟಿವೆ. ಎರಡನೇ ಹೇಳಿಕೆ, ಆರ್ಗನ್ ಅನಿಲವು ಇಂಗಾಲದ ಡೈಆಕ್ಸೈಡ್ಗಿಂತ ಹೆಚ್ಚಿನ ಪ್ರಮಾಣದಲ್ಲಿದೆ. ಮೂರನೇ ಹೇಳಿಕೆ, ಓಜನ್ ಅನಿಲದ ಪ್ರಮಾಣವು 0.00005ರಷ್ಟಿದೆ. ಓಕೆನಾ, ಈ ಮೂರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆಗಳನ್ನು ಗಮನಿಸಿದಾಗ ಆಯ್ಕೆಗಳನ್ನು ನೋಡ್ತಾ ಹೋಗೋಣ. ಓಕೆನಾ, 1 ಮತ್ತು 2 ಹೇಳಿಕೆ ಮಾತ್ರ ಸರಿಯಾಗಿದೆ. 2 ಮತ್ತು 3 ಮಾತ್ರ ಸರಿ. 1 ಮಾತ್ರ 3 ಮಾತ್ರ ಸರಿ. 1, 2 ಮತ್ತು 3 ಎಲ್ಲವೂ ಕೂಡ ಸರಿಯಾಗಿದೆ ಅಂತ ಇದೆ. ಓಕೆನಾ, ಈ ಮೂರು ಹೇಳಿಕೆಗಳನ್ನು ಗಮನಿಸಿದಾಗ ಸೊ ನೋಡಿ, ಇಲ್ಲಿ ಉತ್ತರ 1 ಮತ್ತು 2 ಮಾತ್ರ ಸರಿಯಾಗಿರುವಂಥದ್ದು. 1 ಮತ್ತು 2 ಅಂತಂದ್ರೆ ಯಾವುದು ಅಂದರೆ ನೋಡಿ, ಇಲ್ಲಿ ವಾಯುಮಂಡಲದ ಒಟ್ಟು ಭಾಗದಲ್ಲಿ ಸಾರಜನಕ ಮತ್ತು ಆಮ್ಲಜನಕ ಅನಿಲಗಳು 99%ರಷ್ಟಿದೆ. ಓಕೆನಾ, ಇದು ಸರಿಯಾಗಿರುವಂಥದ್ದು. ಓಕೆನಾ, ಅಂದರೆ 99%ರಷ್ಟು ಈ ಒಂದು 2 ಅನಿಲಗಳು ಸೇರಿ 99%ರಷ್ಟಿದೆ. ಓಕೆನಾ, ಎರಡನೇ ಹೇಳಿಕೆನೂ ಕೂಡ ಸರಿಯಾಗಿದೆ. ಅಂದರೆ ಆರ್ಗನ್ ಅನಿಲವು ಇಂಗಾಲದ ಡೈಆಕ್ಸೈಡ್ಗಿಂತ ಹೆಚ್ಚಿದೆ. ಈ ಹೇಳಿಕೆನೂ ಕೂಡ ಸರಿಯಾಗಿದೆ. ಆದರೆ ನೋಡಿ, ಇಲ್ಲಿ ಮೂರನೇ ಹೇಳಿಕೆ ಇದೆಯಲ್ಲ, ಈ ಹೇಳಿಕೆ ತಪ್ಪಾಗಿರುವಂಥದ್ದು. ಅಂದರೆ ಈ ಓಜನ್ ಅನಿಲದ ಪ್ರಮಾಣ ಎಷ್ಟಿದೆ ಅಂತಂದರೆ 0. ನೋಡಿ ಇಲ್ಲಿ 0.00005 ಅಂದರೆ 5 ಸೊನ್ನೆಗಳು ಅದಾದ ಮೇಲೆ 5, ಇದು ಸರಿಯಾದ ಉತ್ತರ ಆಗುವಂಥದ್ದು. ಓಕೆನಾ, ಸೊ ಇದು 4 ಸೊನ್ನೆಗಳಿದ್ದಾವೆ, 0.0005 ಇದೆ. ಸೊ ಹಾಗಾಗಿ ಇದು ರಾಂಗ್ ಆಗ್ತದೆ. ಸೊ 5 ಸೊನ್ನೆಗಳು ಇರಬೇಕು. ಓಕೆನಾ, ತುಂಬ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಹೇಳಿಕೆ ರೂಪದ ಪ್ರಶ್ನೆಗಳು ಸ್ವಲ್ಪ ಕಠಿಣವಾದ ಪ್ರಶ್ನೆಗಳಾಗೋದ್ರಿಂದ ತುಂಬ ಸೂಕ್ಷ್ಮವಾಗಿ ಹೇಳಿಕೆಗಳನ್ನು ಗಮನಿಸಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆ ಇದು, ಪರಿವರ್ತನಾ ಮಂಡಲದ ಕುರಿತು ವಿಶ್ಲೇಷಿಸಿ ಅಂತ. ಓಕೆನಾ, ಪರಿವರ್ತನಾ ಮಂಡಲದ ಬಗ್ಗೆ ಈ ಒಂದು ಪ್ರಶ್ನೆ ಇರುವಂಥದ್ದು. ಸೊ ಮೊದಲ ಒಂದು ಹೇಳಿಕೆ, ಇದರ ಎತ್ತರವು ಸಮಭಾಜಕ ವೃತ್ತದ ಬಳಿ 18 ಕಿಲೋಮೀಟರ್ ಮತ್ತು ಧ್ರುವಗಳ ಬಳಿ 8 ಕಿಲೋಮೀಟರ್ ಇರುತ್ತದೆ. ಎರಡನೇ ಹೇಳಿಕೆ, ಈ ವಲಯದಲ್ಲಿ ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಮತ್ತು ಒತ್ತಡ ಎರಡೂ ಕಡಿಮೆ ಆಗ್ತದೆ. ಮತ್ತೊಂದು ಹೇಳಿಕೆ ಇದೆ, ಜೆಟ್ ವಿಮಾನಗಳು ಹಾರಾಡಲು ಈ ಪದರವು ಅತ್ಯಂತ ಸೂಕ್ತವಾಗಿದೆ. ಈ ಮೂರು ಹೇಳಿಕೆಗಳು ಪರಿವರ್ತನಾ ಮಂಡಲದ ಕುರಿತು ಇರುವಂತಹ ಹೇಳಿಕೆ ಆಗಿರುವಂಥದ್ದು. ಸೊ ಆಯ್ಕೆಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. 1 ಮತ್ತು 2 ಮಾತ್ರ ಸರಿಯಾಗಿದೆ. 2 ಮತ್ತು 3 ಮಾತ್ರ ಸರಿಯಾಗಿದೆ. 1 ಮತ್ತು 3 ಮಾತ್ರ ಸರಿಯಾಗಿದೆ. 1, 2, 3 ಎಲ್ಲ ಹೇಳಿಕೆಗಳು ಕೂಡ ಸರಿಯಾಗಿದೆ ಅಂತ ಇದೆ. ಸೊ ಆಯ್ಕೆಗಳನ್ನು ಗಮನಿಸಿದಾಗ ಸರಿಯಾಗಿ ನಾವು ಅಬ್ಸರ್ವ್ ಮಾಡಬೇಕಾಗ್ತದೆ. ಅಂದರೆ ನೀವು ಕರೆಕ್ಟಾಗಿ ಎಲ್ಲ ಪಾಠದ ಒಂದು ಲೈನನ್ನು ಕೂಡ ಬಿಡ್ದಂಗೆ ನೀವು ಓದಬೇಕಾಗ್ತದೆ. ಓಕೆನಾ, ಇಂಥ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕೊಡಬೇಕು ಅಂದಾಗ ಪ್ರತಿ ಲೈನಿನ ಎಲ್ಲ ಇಂಪಾರ್ಟೆಂಟ್ ಮಾಹಿತಿಗಳನ್ನು ಕೂಡ ನಾವು ಬರ್ಕೊಂಡು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಓಕೆನಾ, ಆಗಿದ್ದಾಗ ಮಾತ್ರ ಇಂಥ ಪ್ರಶ್ನೆಗಳಿಗೆ ನೀವು ಆನ್ಸರನ್ನು ಕೊಡಲಿಕ್ಕೆ ಸಾಧ್ಯ, ನೆನಪಿರಲಿ. ಓಕೆನಾ, ಈ ಹೇಳಿಕೆಗಳ ಆಧರಿಸಿ ಆಯ್ಕೆಗಳನ್ನು ನೋಡ್ತಾ ಹೋದರೆ ಸ್ನೇಹಿತರೆ ನೋಡಿ, ಇಲ್ಲಿ ಆಪ್ಷನ್ ಎ 1 ಮತ್ತು 2 ಈ 2 ಹೇಳಿಕೆಗಳು ಮಾತ್ರ ಸರಿಯಾಗಿರುವಂಥದ್ದು. ಯಾವ ಥರ ಅಂತ ಅಂದರೆ ನೋಡಿ, ಇಲ್ಲಿ ಸಮಭಾಜಕ ವೃತ್ತದ ಬಳಿ ಈ ಪರಿವರ್ತನಾ ಮಂಡಲ ಇದೆಯಲ್ಲ, ಅದು ಸಮಭಾಜಕ ವೃತ್ತದ ಬಳಿ 18 ಕಿಲೋಮೀಟರ್ ಇದೆ. ಓಕೆನಾ, ಮತ್ತು ಧ್ರುವಗಳ ಬಳಿ 8 ಕಿಲೋಮೀಟರ್ ಇದೆ. ಇವೆರಡೂ ಹೇಳಿಕೆಗಳು ಕೂಡ ಸರಿಯಾಗಿದೆ. ಇನ್ನು ಎರಡನೇ ಹೇಳಿಕೆ ನೋಡಿ, ಈ ವಲಯದಲ್ಲಿ ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಮತ್ತು ಒತ್ತಡ ಎರಡೂ ಕೂಡ ಕಡಿಮೆ ಆಗ್ತದೆ. ಈ ಒಂದು ಹೇಳಿಕೆ ಕೂಡ ಸರಿಯಾಗಿರುವಂಥದ್ದು. ಓಕೆನಾ, ಇನ್ನು ಮೂರನೇ ಹೇಳಿಕೆ ಇದೆಯಲ್ಲ, ಇದು ತಪ್ಪಾಗಿದೆ. ಅಂದರೆ ಜೆಟ್ ವಿಮಾನಗಳು ಈ ಒಂದು ವಲಯದಲ್ಲಿ ಹಾರಾಡ್ತವೆ ಅಂತ. ಸೊ ಇದು ತಪ್ಪಾದ ಹೇಳಿಕೆ. ನೋಡಿ, ಇಲ್ಲಿ ಜೆಟ್ ವಿಮಾನಗಳು ಎಲ್ಲ ಹಾರಾಡ್ತವೆ ಅಂತಂದರೆ ಸಮೋಷ್ಣ ಮಂಡಲ, ಓಕೆನಾ, ಸ್ಟ್ರಾಟೋಸ್ಫಿಯರಲ್ಲಿ ಹಾರಾಡುವಂಥದ್ದು. ಓಕೆನಾ, ಸೊ ಹಾಗಾಗಿ ಪರಿವರ್ತನಾ ಮಂಡಲದಲ್ಲಿ ಜೆಟ್ ವಿಮಾನಗಳು ಹಾರಾಡುವುದಿಲ್ಲ. ಸೊ ಹಾಗಾಗಿ ಆಪ್ಷನ್ 3ನೇ ಒಂದು ಹೇಳಿಕೆ ಇದೆಯಲ್ಲ, 3ನೇ ಹೇಳಿಕೆ ತಪ್ಪಾಗಿರುವಂಥದ್ದು. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಸಮೋಷ್ಣ ಮಂಡಲದ ಲಕ್ಷಣಗಳ ಬಗ್ಗೆ ಗಮನಿಸಿ. ಸಮೋಷ್ಣ ಮಂಡಲದ ಬಗ್ಗೆ
ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಮೊದಲ ಹೇಳಿಕೆ, ಈ ಪದರವು 50 ಕಿಲೋಮೀಟರ್ವರೆಗೆ ಹಬ್ಬಿದ್ದು. ಇಲ್ಲಿ ಓಜನ್ ಅನಿಲವು ಅಡಗಿದೆ. ಓಕೆನಾ, ಎಲ್ಲಿ ತನಕ ಹೋಗಿದೆ? ಇದು 50 ಕಿಲೋಮೀಟರ್ ತನಕ ಹೋಗಿದೆ ಅಂತೆ. ಓಜನ್ ಪದರ ಅಥವಾ ಓಜನ್ ಅನಿಲ ಇರುವಂತಹ ಒಂದು ಪ್ರದೇಶ ಇದು. ಎರಡನೇ ಹೇಳಿಕೆ, ಓಜನ್ ಪದರವು ಸೂರ್ಯನ ಅತಿ ನೇರಳೆ ಕಿರಣಗಳನ್ನು ಹೀರಿಕೊಳ್ಳುತ್ತದೆ. ಮತ್ತೊಂದು ಹೇಳಿಕೆ ಇದೆ, ಈ ಪದರವು ಹವಾಮಾನದ ಎಲ್ಲ ಬದಲಾವಣೆಗಳಿಗೆ ಪ್ರಮುಖ ಕಾರಣವಾಗಿದೆ ಅಂತ. ಓಕೆನಾ, ಸಮೋಷ್ಣ ಮಂಡಲದ ಒಂದು ಲಕ್ಷಣಗಳ ಬಗ್ಗೆ ಇರುವಂತಹ ಹೇಳಿಕೆಗಳಿದು. ಈ ಹೇಳಿಕೆಗಳನ್ನು ಗಮನಿಸಿದಾಗ ಆಯ್ಕೆಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಮೊದಲ ಒಂದು ಆಯ್ಕೆ 1 ಮತ್ತು 2 ಮಾತ್ರ ಸರಿಯಾಗಿದೆ ಅಂತ. 1 ಮತ್ತು 2 ಮಾತ್ರ ಸರಿಯಾಗಿದೆ. 2 ಮತ್ತು 3 ಮಾತ್ರ, 1 ಮತ್ತು 3 ಮಾತ್ರ, 1, 2, 3 ಈ ಎಲ್ಲವೂ ಕೂಡ ಸರಿಯಾಗಿದೆ ಅಂತ. ಸೊ ಈ ಹೇಳಿಕೆಗಳನ್ನು ನೋಡಿದಾಗ ಸ್ನೇಹಿತರೆ, ಇದು ಕೂಡ ಆಪ್ಷನ್ ಎ 1 ಮತ್ತು 2 ಮಾತ್ರ ಸರಿಯಾಗಿರುವಂಥದ್ದು. ಆಪ್ಷನ್ ಎ ಸರಿಯಾದ ಉತ್ತರ. ಅಂದರೆ 1 ಮತ್ತು 2 ಹೇಳಿಕೆಗಳು ಮಾತ್ರ ಸರಿಯಾಗಿದೆ. ಅಂದರೆ ನೋಡಿ, ಇದು 50 ಕಿಲೋಮೀಟರ್ವರೆಗೆ ಈ ಸಮೋಷ್ಣ ಮಂಡಲ ಇರುವಂಥದ್ದು. ಓಕೆನಾ, ಸೊ ಅದು ಕೂಡ ಸರಿಯಾಗಿದೆ. ಇಲ್ಲಿ ಓಜನ್ ಪದರ ಇರುವಂಥದ್ದು. ಓಕೆನಾ, ಈ ಸಮೋಷ್ಣ ಮಂಡಲದಲ್ಲಿ ಓಜನ್ ಪದರ ಇರುವಂಥದ್ದು. ನೆಕ್ಸ್ಟ್, ಈ ಓಜನ್ ಪದರವು ಸೂರ್ಯನ ಅತಿ ನೇರಳೆ ಕಿರಣಗಳನ್ನು ಏನು ಮಾಡ್ತದೆ? ಹೀರಿಕೊಳ್ಳುತ್ತದೆ. ಈ ಹೇಳಿಕೆಯನ್ನು ಕೂಡ ಸರಿಯಾಗಿದೆ. ಸೊ ಮೂರನೇ ಹೇಳಿಕೆ ಇದೆಯಲ್ಲ, ಅದು ನೋಡಿ, ಈ ಪದರವು ಹವಾಮಾನದ ಎಲ್ಲ ಬದಲಾವಣೆಗಳಿಗೆ ಕಾರಣವಾಗಿದೆ. ಸೊ ಇದು ತಪ್ಪಾಗಿರುವಂಥ ಹೇಳಿಕೆ. ಓಕೆನಾ, ನೋಡಿ ಏನಕ್ಕೆ ಅಂತಂದರೆ, ಹವಾಮಾನದ ಬದಲಾವಣೆಗಳು ಪರಿವರ್ತನಾ ಮಂಡಲದಲ್ಲಿ ಕಂಡುಬರ್ತವೆ, ಸಮೋಷ್ಣ ಮಂಡಲದಲ್ಲಿ ಕಂಡುಬರೋದಿಲ್ಲ. ಓಕೆನಾ, ಇದೊಂದು ನೆನಪಿರಲಿ. ಹವಾಮಾನದ ಬದಲಾವಣೆಗಳು ಕಂಡುಬರುವಂಥದ್ದು ಪರಿವರ್ತನಾ ಮಂಡಲದಲ್ಲಿ. ಓಕೆನಾ, ಸೊ ಹಾಗಾಗಿ ಆಪ್ಷನ್ ಎ 1 ಮತ್ತು 2 ಮಾತ್ರ ಸರಿಯಾಗಿರುವುದು. 4ನೇ ಪ್ರಶ್ನೆ ಇದು, ಮಧ್ಯಂತರ ಮಂಡಲದ ಕುರಿತು ಯಾವುದು ಸರಿಯಾಗಿದೆ ಅಂತ. ಒಂದನೇ ಹೇಳಿಕೆ, ಇದು ಸುಮಾರು 80 ಕಿಲೋಮೀಟರ್ ಎತ್ತರದವರೆಗೆ ವಿಸ್ತರಿಸಿದೆ. ಈ ಪದರವು ವಾಯುಮಂಡಲದಲ್ಲಿಯೇ ಅತಿ ಶೀತ ಉಷ್ಣಾಂಶವನ್ನು ಹೊಂದಿದೆ. ಈ ವಲಯದಲ್ಲಿ ಎತ್ತರಕ್ಕೆ ಹೋದಂತೆ ಉಷ್ಣಾಂಶವು ಹೆಚ್ಚಾಗುತ್ತಾ ಹೋಗುತ್ತದೆ. ಈ 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಆಯ್ಕೆಗಳನ್ನು ನೋಡ್ತಾ ಹೋಗೋಣ. 1 ಮತ್ತು 2 ಮಾತ್ರ ಸರಿ, 2 ಮತ್ತು 3 ಮಾತ್ರ ಸರಿ, 1, 2, 3 ಎಲ್ಲವೂ ಕೂಡ ಸರಿಯಾಗಿವೆ, 1 ಮಾತ್ರ ಸರಿ. ಓಕೆನಾ, ಈ ಹೇಳಿಕೆಗಳನ್ನು ಗಮನಿಸಿದಾಗ 2 ಹೇಳಿಕೆಗಳು 1 ಮತ್ತು 2 ಈ 2 ಹೇಳಿಕೆಗಳು ಸರಿಯಾಗಿರುವಂಥದ್ದು. ನೋಡಿ, ಇಲ್ಲಿ 80 ಕಿಲೋಮೀಟರ್ವರೆಗೆ ಎತ್ತರವಾಗಿದೆ, ಇದು ಕೂಡ ಸರಿಯಾಗಿದೆ. ವಾಯುಮಂಡಲದಲ್ಲಿಯೇ, ಓಕೆನಾ, ನಮ್ಮ ವಾಯುಮಂಡಲದಲ್ಲಿಯೇ ಅತ್ಯಂತ ಶೀತ ಉಷ್ಣಾಂಶ ಇರುವಂಥದ್ದು ಯಾವುದು ಅಂತಂದರೆ, ಅಥವಾ ಎಲ್ಲಿ ಅಂತಂದರೆ ಮಧ್ಯಂತರ ಮಂಡಲದಲ್ಲಿ. ಓಕೆನಾ, ಸೊ ಹಾಗಾಗಿ ಈ 2 ಹೇಳಿಕೆಗಳು 1, 2, 2 ಕೂಡ ಸರಿಯಾಗಿದೆ. 3ನೇ ಹೇಳಿಕೆ ತಪ್ಪಾಗಿದೆ. ಅಂದರೆ ಏನಕ್ಕೆ ತಪ್ಪಾಗಿದೆ ಅಂದರೆ, ನೋಡಿ, ಇಲ್ಲಿ ಈ ವಲಯದಲ್ಲಿ ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಹೆಚ್ಚಾಗುವುದಿಲ್ಲ, ಕಡಿಮೆ ಆಗ್ತದೆ. ಓಕೆನಾ, ಇಲ್ಲಿ 3ನೇ ಹೇಳಿಕೆ ಏನಂತಿದೆ? ಉಷ್ಣಾಂಶ ಹೆಚ್ಚಾಗ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ತುಂಬ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಹೇಳಿಕೆಗಳನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸಬೇಕು. ಸೊ ಅದು ಯಾವಾಗ ನೀವು ಇಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯ ಅಂದರೆ, ನೀವು ಸಂಪೂರ್ಣವಾಗಿ ಆ ಒಂದು ಪಾಠವನ್ನು ತುಂಬ ಗಮನ ಕೊಟ್ಟು ಓದಿದಾಗ ಮಾತ್ರ ಇಂಥ ಪ್ರಶ್ನೆಗಳಿಗೆ ಉತ್ತರಿಸೋಕ್ಕೆ ಸಾಧ್ಯ. ಓಕೆನಾ, ಸೊ ಹಾಗಾಗಿ ಆಪ್ಷನ್ ಎ 1 ಮತ್ತು 2 ಹೇಳಿಕೆಗಳು ಮಾತ್ರ ಸರಿಯಾಗಿರುವಂಥದ್ದು. ಸೊ 5ನೇ ಪ್ರಶ್ನೆ ಇದು, ಅಯಾನು ಮಂಡಲಕ್ಕೆ ಸಂಬಂಧಿಸಿದಂಥ ಹೇಳಿಕೆಗಳನ್ನು ಗಮನಿಸಿ. ಮೊದಲ ಹೇಳಿಕೆ, ಈ ಪದರದಲ್ಲಿನ ಅತ್ಯಧಿಕ ಉಷ್ಣಾಂಶದಿಂದ ಅನಿಲದ ಅಣುಗಳು ಅಯಾನುಗಳಾಗಿ ಪರಿವರ್ತನೆಗೊಂಡಿರುತ್ತವೆ. ಎರಡನೇ ಹೇಳಿಕೆ, ಈ ಅಯಾನುಗಳು ರೇಡಿಯೋ ತರಂಗಗಳನ್ನು ಭೂಮಿಗೆ ಪ್ರತಿಫಲಿಸುತ್ತವೆ. ಮತ್ತೊಂದು ಹೇಳಿಕೆ ಇದೆ, ಇದು ಮಧ್ಯಂತರ ಮಂಡಲದ ಕೆಳಗೆ ಕಂಡು ಬರುತ್ತದೆ. ಯಾವುದೋ ಅಯಾನು ಮಂಡಲ ಅಂತ. ಈ 3 ಹೇಳಿಕೆಗಳನ್ನು ಗಮನಿಸಿ ನಾವು ಆಯ್ಕೆಗಳನ್ನು ನೋಡ್ತಾ ಹೋಗೋಣ. 1 ಮತ್ತು 2 ಮಾತ್ರ ಸರಿಯಾಗಿದೆ, 2 ಮತ್ತು 3 ಮಾತ್ರ ಸರಿ, ಎಲ್ಲ ಹೇಳಿಕೆಗಳು ಸರಿಯಾಗಿದ್ದಾವೆ, 1 ಮಾತ್ರ ಸರಿಯಾಗಿದೆ ಅಂತ. ಸ್ನೇಹಿತರೆ, ಈ ಒಂದು ಪ್ರಶ್ನೆಯಲ್ಲೂ ಕೂಡ ಮೊದಲ 2 ಹೇಳಿಕೆಗಳು ಸರಿಯಾಗಿರುವಂಥದ್ದು, ಆಪ್ಷನ್ ಎ. ಓಕೆನಾ, ಆಪ್ಷನ್ ಎ ಸರಿಯಾದ ಉತ್ತರ ಆಗ್ತದೆ. 3ನೇ ಹೇಳಿಕೆ ಏನಕ್ಕೆ ತಪ್ಪಾಗ್ತದೆ ಅಂತಂದರೆ, ನೋಡಿ, ಇವು ಅಯಾನು ಮಂಡಲ ಇದೆಯಲ್ಲ, ಸೊ ಅಯಾನು ಮಂಡಲವು ಮಧ್ಯಂತರ ಮಂಡಲದ ಮೇಲೆ ಬರುವಂಥದ್ದು ಅಥವಾ ನಂತರ ಮಧ್ಯಂತರ ಮಂಡಲದ ಮೇಲ್ಗಡೆ ಕಂಡು ಬರುವಂಥ ಒಂದು ಮಂಡಲ ಯಾವುದು ಅಂತಂದರೆ ಅಯಾನು ಮಂಡಲ. ಆದರೆ ಹೇಳಿಕೆಯಲ್ಲಿ ಏನಂತ ಕೊಟ್ಟಿದ್ದಾರೆ? ಮಧ್ಯಂತರ ಮಂಡಲದ ಕೆಳಗೆ ಕಂಡು ಬರ್ತದೆ ಅಂತ ಕೊಟ್ಟಿದ್ದಾರೆ. ಓಕೆನಾ, ಸೊ ಹಾಗಾಗಿ ಈ 3ನೇ ಹೇಳಿಕೆ ತಪ್ಪಾಗ್ತದೆ, ಮೊದಲ 2 ಹೇಳಿಕೆಗಳು ಸರಿಯಾಗುವಂಥದ್ದು. 6ನೇ ಪ್ರಶ್ನೆ ಇದು, ಉಷ್ಣಾಂಶದ ಇಳಿಕೆಯ ದರದ ಬಗ್ಗೆ ಈ ಕೆಳಗಿನವುಗಳನ್ನು ವಿಶ್ಲೇಷಿಸಿ. ಉಷ್ಣಾಂಶದ ಇಳಿಕೆಯ ದರದ ಬಗ್ಗೆ ಹೇಳಿಕೆಗಳನ್ನು ಗಮನಿಸ್ತಾ ಹೋಗಿ ಅಂತ. ಮೊದಲ ಹೇಳಿಕೆ, ಪ್ರತಿ 165 ಮೀಟರ್ ಎತ್ತರಕ್ಕೆ 1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಡಿಮೆಯಾಗುತ್ತದೆ. ಎರಡನೇ ಪ್ರಶ್ನೆ, ಪ್ರತಿ 1000 ಮೀಟರ್ ಎತ್ತರಕ್ಕೆ
6.4 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಡಿಮೆ ಆಗ್ತದೆ. ಮೂರನೇ ಹೇಳಿಕೆ, ಎತ್ತರಕ್ಕೆ ಹೋದಂತೆ ಅನಿಲಗಳ ಸಾಂದ್ರತೆ ಏನಾಗ್ತದೆ, ಹೆಚ್ಚಾಗುವುದರಿಂದ ಉಷ್ಣಾಂಶ ಇಳಿಯುತ್ತದೆ. ಈ ಮೂರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸೊ ಯಾವ ಹೇಳಿಕೆ ಸರಿಯಾಗಿದೆ ಅಥವಾ ತಪ್ಪಾಗಿದೆ ಅಂತ ನೋಡ್ತಾ ಹೋಗೋಣ. ಆಯ್ಕೆಗಳು 1 ಮತ್ತು 2 ಮಾತ್ರ ಸರಿಯಾಗಿರುವಂಥದ್ದು, 1 ಮತ್ತು 3 ಮಾತ್ರ ಸರಿಯಾಗಿರುವಂಥದ್ದು, 2 ಮತ್ತು 3 ಮಾತ್ರ ಸರಿಯಾಗಿರುವಂಥದ್ದು, 1 ಮತ್ತು 3 ಮಾತ್ರ ಸರಿ, ಎಲ್ಲ ಹೇಳಿಕೆಗಳು ಸರಿ ಅಂತ ಇದೆ. ಓಕೆನಾ. ಸೊ ಈ ಹೇಳಿಕೆಗಳನ್ನು ಗಮನಿಸಿದಾಗ ನೋಡಿ, ಇಲ್ಲೂ ಕೂಡ ಮೊದಲ 2 ಹೇಳಿಕೆಗಳು ಸರಿಯಾಗಿದೆ. ಏನಕ್ಕೆ ಅಂದರೆ ನೋಡಿ, ಇಲ್ಲಿ ಪ್ರತಿ 165 ಮೀಟರ್ ಎತ್ತರಕ್ಕೆ ಹೋದಂತೆ 1 ಡಿಗ್ರಿ ಉಷ್ಣಾಂಶ ಏನಾಗ್ತದೆ, ಕಡಿಮೆ ಆಗುವಂಥದ್ದು. ಸೊ ಇದು ಕೂಡ ಸರಿ ಇದೆ. ಓಕೆನಾ, ಪ್ರಶ್ನೆಗಳಲ್ಲಿ ಬರ್ಬೋದು ಇದು. ಸೊ ಎರಡನೇ ಹೇಳಿಕೆಯನ್ನು ನೋಡ್ತಾ ಹೋದರೆ, ಪ್ರತಿ 1000 ಮೀಟರ್ಗೆ ಆ ಒಂದು ಎತ್ತರಕ್ಕೆ ಹೋದಂತೆ, ಪ್ರತಿ 1000 ಮೀಟರ್ ಎತ್ತರಕ್ಕೆ ಹೋದಂತೆ 6.4 ಡಿಗ್ರಿ ಒಂದು ಸೆಲ್ಸಿಯಸ್ ಉಷ್ಣಾಂಶ ಏನಾಗ್ತದೆ, ಕಡಿಮೆ ಆಗ್ತದೆ. ಇದು ಕೂಡ ಸರಿಯಾಗಿದೆ. ಓಕೆನಾ. ಸೊ ಹಾಗಾದರೆ ಮೂರನೇ ಹೇಳಿಕೆ ತಪ್ಪಾಗಿರುವಂಥದ್ದು. ಏನಕ್ಕೆ ತಪ್ಪಾಗಿದೆ ಅಂತ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಎತ್ತರಕ್ಕೆ ಹೋದಂತೆ ಅನಿಲಗಳ ಸಾಂದ್ರತೆ ಏನಾಗ್ತದೆ, ಕಡಿಮೆ ಆಗುವಂಥದ್ದು. ಸೊ ಇಲ್ಲಿ ಏನಂತ ಕೊಟ್ಟಿದ್ದಾರೆ, ಅನಿಲಗಳ ಸಾಂದ್ರತೆ ಹೆಚ್ಚಾಗ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಮೂರನೇ ಹೇಳಿಕೆ ರಾಂಗ್ ಆಗುವಂಥದ್ದು. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಉಷ್ಣಾಂಶ ವಿಪರ್ಯಯ ಸಂಭವಿಸಲು ಇವು ಕಾರಣಗಳು. ಉಷ್ಣಾಂಶ ವಿಪರ್ಯಯ ಸಂಭವಿಸಲು ಏನು ಕಾರಣಗಳು ಅಂತ ಸ್ನೇಹಿತರೆ, ಮೊದಲಿಗೆ ಹೇಳಿಕೆಗಳನ್ನು ನೋಡೋ ಮುಂಚೆ ಈ ಉಷ್ಣಾಂಶ ವಿಪರ್ಯಯ ಅಂತಂದ್ರೆ ಏನು ಅಂತ ತಿಳ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ವಾತಾವರಣದಲ್ಲಿ ಭೂಮಿಯ ಮೇಲ್ಮೈಯಿಂದ ಎತ್ತರಕ್ಕೆ ಹೋದಂತೆಲ್ಲ, ಓಕೆನಾ, ಭೂಮಿಯ ಮೇಲ್ಮೈನಿಂದ ಎತ್ತರಕ್ಕೆ ಹೋದಂತೆಲ್ಲ ಏನಾಗ್ತದೆ, ತಾಪಮಾನ ಕಡಿಮೆ ಆಗ್ತಾ ಹೋಗ್ತದೆ. ಓಕೆನಾ, ತಾಪಮಾನ ಏನಾಗ್ತದೆ, ಕಡಿಮೆ ಆಗ್ತಾ ಹೋಗ್ತದೆ. ಭೂಮಿಯ ಮೇಲೆ 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 ಹೋದಂತೆ ತಾಪಮಾನ ಏನಾಗ್ತದೆ, ಕಡಿಮೆ ಆಗ್ತದೆ. ಆದರೆ ಇದಕ್ಕೆ ಒಂದು ವಿರುದ್ಧವಾಗಿ ಎತ್ತರಕ್ಕೆ ಹೋದಂತೆ, ಓಕೆನಾ, ಎತ್ತರಕ್ಕೆ ಹೋದಂತೆ ತಾಪಮಾನ ಹೆಚ್ಚಾಗುವಂತ ಒಂದು ವಿಶೇಷ ವಿದ್ಯಮಾನ ನಡೀತದೆ. ಓಕೆನಾ, ಎತ್ತರಕ್ಕೆ ಹೋದಂತೆಲ್ಲ ತಾಪಮಾನ ಕಡಿಮೆ ಆಗಬೇಕು, ಆದರೆ ಏನಾಗ್ತದೆ, ಕೆಲವೊಂದು ಸಂದರ್ಭದಲ್ಲಿ ತಾಪಮಾನ ಹೆಚ್ಚಾಗ್ತಾ ಹೋಗ್ತದೆ. ಸೊ ಆ ಒಂದು ಪ್ರಕ್ರಿಯೆಯನ್ನು ಅಥವಾ ವಿದ್ಯಮಾನವನ್ನು ನಾವೇನಂತ ಕರಿತೀವಿ, ಈ ಉಷ್ಣಾಂಶ ವಿಪರ್ಯಯ ಅಂತ ಕರೆಯುವಂಥದ್ದು. ಓಕೆನಾ, ಗೊತ್ತಾಯ್ತು. ಸೊ ಹೇಳಿಕೆಗಳನ್ನು ಗಮನಿಸ್ತಾ ಹೋಗೋಣ. ದೀರ್ಘಾವಧಿಯ ರಾತ್ರಿ ಮತ್ತು ಮೋಡರಹಿತ ಆಕಾಶ, ಪರ್ವತಗಳ ಕಣಿವೆ ಪ್ರದೇಶಗಳಲ್ಲಿ ಇಳಿಜಾರು ಗಾಳಿಯ ಚಲನೆ, ಹಿಮಾವೃತ ಪರ್ವತದ ಮೇಲ್ಭಾಗ ಮತ್ತು ಒಣಗಾಳಿ ಅಂತ ಈ ಮೂರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಆಯ್ಕೆಗಳು 1, 2 ಹೇಳಿಕೆಗಳು ಸರಿಯಾಗಿದ್ದಾವೆ, 2, 3 ಮಾತ್ರ ಸರಿಯಾಗಿದ್ದಾವೆ, 1, 3 ಸರಿಯಾಗಿದೆ, ಎಲ್ಲ ಹೇಳಿಕೆಗಳು ಸರಿಯಾಗಿದೆ ಅಂತ. ಸ್ನೇಹಿತರೆ, ಈ ಒಂದು ಪ್ರಶ್ನೆಗೆ ಈ 3 ಹೇಳಿಕೆಗಳು ಕೂಡ ಸರಿಯಾಗಿರುವಂಥದ್ದು. ಓಕೆನಾ, 3 ಹೇಳಿಕೆಗಳು ಕೂಡ ಸರಿಯಾಗಿದೆ. ಇವೆಲ್ಲವೂ ಕೂಡ ಉಷ್ಣಾಂಶ ವಿಪರ್ಯಯಕ್ಕೆ ಕಾರಣಗಳಾಗಿರುವಂಥದ್ದು. ಓಕೆನಾ. 8ನೇ ಪ್ರಶ್ನೆ ಇದು, ಉಷ್ಣವಲಯದ ಬಗ್ಗೆ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತ. ಹೇಳಿಕೆಗಳು, ಇದು 0 ಡಿಗ್ರಿ ಅಕ್ಷಾಂಶದಿಂದ ಕರ್ಕಾಟಕ ಮತ್ತು ಮಕರ ಸಂಕ್ರಾಂತಿ ವೃತ್ತದವರೆಗೆ ವಿಸ್ತರಿಸಿದೆ. ಈ ವಲಯವು ಸೂರ್ಯನ ನೇರವಾದ ಕಿರಣಗಳನ್ನು ಪಡೆಯುತ್ತದೆ. ಇಲ್ಲಿ ಸೌರಶಾಖ ಅತ್ಯಂತ ಕಡಿಮೆ ಇರುತ್ತದೆ. ಓಕೆನಾ, ಈ 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಉಷ್ಣವಲಯದ ಬಗ್ಗೆ. ಸೊ ಈ ಒಂದು ಹೇಳಿಕೆಗಳಲ್ಲಿ 1 ಮತ್ತು 2 ಮಾತ್ರ ಸರಿಯಾಗಿದೆ, 2, 3 ಮಾತ್ರ ಸರಿಯಾಗಿರುವಂಥದ್ದು, ಎಲ್ಲ ಹೇಳಿಕೆಗಳು ಸರಿಯಾಗಿರುವಂಥದ್ದು, 1 ಮಾತ್ರ ಸರಿಯಾಗಿರುವಂಥದ್ದು. ಓಕೆನಾ. ಸೊ ಈ ಪ್ರಶ್ನೆಗೆ ಆಪ್ಷನ್ 1 ಮತ್ತು 2 ಮಾತ್ರ ಸರಿಯಾಗಿರುವಂಥದ್ದು. ಓಕೆನಾ. ನೋಡಿ, ಇದು ಉಷ್ಣವಲಯ ಎಲ್ಲೆಲ್ಲಿ ಕಂಡು ಬರ್ತದೆ ಅಂತಂದರೆ 0 ಡಿಗ್ರಿ ಅಕ್ಷಾಂಶದಿಂದ ಕರ್ಕಾಟಕ ಸಂಕ್ರಾಂತಿ ಮತ್ತು ಮಕರ ಸಂಕ್ರಾಂತಿ ವೃತ್ತದವರೆಗೆ ಈ ಉಷ್ಣವಲಯ ಇರುವಂಥದ್ದು. ಸೊ ಈ ವಲಯದಲ್ಲಿ ಸೂರ್ಯನ ಕಿರಣಗಳು ಏನಾಗ್ತವೆ, ನೇರವಾಗಿ ಬೀಳುವಂಥದ್ದು. ಸೊ ಈ 2 ಹೇಳಿಕೆಗಳು ಸರಿಯಾಗಿದೆ. ಆದರೆ 3ನೇ ಹೇಳಿಕೆ ಇದೆಯಲ್ಲ, ಇದು ತಪ್ಪಾಗಿದೆ. ಅಂದರೆ ಯಾವ ಥರ ಅಂತಂದರೆ ನೋಡಿ, ಇಲ್ಲಿ ಉಷ್ಣವಲಯದಲ್ಲಿ ಸೌರಶಾಖ ಅತ್ಯಂತ ಹೆಚ್ಚಾಗಿರುವಂಥದ್ದು. ನೋಡಿ, ಇಲ್ಲಿ ಕಡಿಮೆ ಇರ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ 3ನೇ ಹೇಳಿಕೆ ತಪ್ಪು. ಮುಂದಿನ ಪ್ರಶ್ನೆ ಇದು, ಶೀತ ವಲಯದ ಲಕ್ಷಣಗಳನ್ನು ಕುರಿತು. ಅಂದರೆ ಕೆಳಗೆ ಕೊಟ್ಟಿರುವಂಥ ಹೇಳಿಕೆಗಳನ್ನು, ಶೀತ ವಲಯದ ಲಕ್ಷಣಗಳನ್ನು ಕುರಿತು ಕೊಟ್ಟಿರುವಂಥ ಹೇಳಿಕೆಗಳಿವು. ಮೊದಲ ಒಂದು ಹೇಳಿಕೆ, ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವವರೆಗೆ ವಿಸ್ತರಿಸಿದೆ. ಶೀತ ವಲಯ ಎಲ್ಲಿ ತನಕ ಹೋಗಿದೆ, ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವದವರೆಗೆ ವಿಸ್ತರಿಸಿದೆ. ಈ ವಲಯದಲ್ಲಿ ಸೂರ್ಯನ ಕಿರಣಗಳು ಅತ್ಯಂತ ಓರೆಯಾಗಿ ಬೀಳ್ತವೆ. ಇದು ಬೇಸಿಗೆಯಲ್ಲಿಯೂ ಉಷ್ಣಾಂಶವು ತುಂಬ ಹೆಚ್ಚಾಗಿರ್ತದೆ. ಈ 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಆಯ್ಕೆಗಳು 1 ಮತ್ತು 2 ಮಾತ್ರ ಸರಿ, 2 ಮತ್ತು 3 ಮಾತ್ರ ಸರಿ, ಎಲ್ಲ ಹೇಳಿಕೆಗಳು ಸರಿ, 2 ಮಾತ್ರ ಸರಿ ಅಂತ. ಓಕೆನಾ ಸ್ನೇಹಿತರೆ, ಈ ಒಂದು ಪ್ರಶ್ನೆಗೂ ಕೂಡ ಮೊದಲ 2 ಹೇಳಿಕೆಗಳು ಸರಿಯಾಗಿರುವಂಥದ್ದು. ಮೊದಲ 2 ಹೇಳಿಕೆಗಳು ಸರಿಯಾಗಿದೆ, 3ನೇ ಹೇಳಿಕೆ ತಪ್ಪಾಗಿದೆ. ಓಕೆನಾ. ಅಂದರೆ ನೋಡಿ, ಇಲ್ಲಿ ಶೀತ ವಲಯದಲ್ಲಿ ಉಷ್ಣಾಂಶ ಕಡಿಮೆ ಇರ್ತದೆ. ಸೊ ಇಲ್ಲಿ ಏನಂತ ಕೊಟ್ಟಿದ್ದಾರೆ, ಉಷ್ಣಾಂಶ ಜಾಸ್ತಿ ಆಗಿರ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ 3ನೇ ಹೇಳಿಕೆ ತಪ್ಪು. ಓಕೆನಾ. ಶೀತ ವಲಯದಲ್ಲಿ ಉಷ್ಣಾಂಶ ತುಂಬ ಕಡಿಮೆ ಇರುವಂಥದ್ದು. ಏಕೆಡಿ,
ಸೂರ್ಯನ ಕಿರಣಗಳು ಓರೆಯಾಗಿ ಬೀಳೋದ್ರಿಂದ ಈ ಒಂದು ವಲಯದಲ್ಲಿ ಉಷ್ಣಾಂಶ ಅತಿ ಕಡಿಮೆ ಇರುವಂಥದ್ದು. ಆಗ್ಬೋದಾ? ಸೊ ನೆಕ್ಸ್ಟ್ ಕ್ವಶನ್, ಪ್ರಪಂಚದ ಉಷ್ಣಾಂಶದ ದಾಖಲೆಗಳ ಬಗ್ಗೆ ಈ ಕೆಳಗಿನವುಗಳನ್ನು ಗಮನಿಸಿ ಅಂತ ಇದೆ. ಮೊದಲ ಹೇಳಿಕೆ, ಲಿಬಿಯಾದ ಆಲ್ ಅಜಿಜಿಯಾ ಪ್ರಪಂಚದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಿಸುವಂಥ ಪ್ರದೇಶ. ಎರಡನೇ ಹೇಳಿಕೆ, ಅಂಟಾರ್ಟಿಕಾದ ವೋಸ್ಟೋಕ್ ಪ್ರಪಂಚದ ಅತ್ಯಂತ ಶೀತ ಪ್ರದೇಶ. ಮೂರನೇ ಹೇಳಿಕೆ, ರಷ್ಯಾದ ವರ್ಕೋಯೆನ್ಸ್ಕಾ ಜನವಸತಿ ಇರುವಂಥ ಅತಿ ಹೆಚ್ಚು ಉಷ್ಣಾಂಶದ ಪ್ರದೇಶ. ಈ ಮೂರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಆಯ್ಕೆಗಳು 1 ಮತ್ತು 2 ಮಾತ್ರ ಸರಿಯಾಗಿರುವಂಥದ್ದು, 2 ಮತ್ತು 3 ಮಾತ್ರ ಸರಿ, 1 ಮತ್ತು 3 ಮಾತ್ರ ಸರಿ. ಸೊ 4ನೇ ಆಯ್ಕೆ ಎಲ್ಲ ಹೇಳಿಕೆಗಳು ಕೂಡ ಸರಿಯಾಗಿದೆ ಅಂತ. ಸೊ ಈ ಪ್ರಶ್ನೆಗೆ ಆಪ್ಷನ್ ಎ, ಇದು ಕೂಡ ಮೊದಲ 2 ಹೇಳಿಕೆಗಳು ಸರಿಯಾಗಿರುವಂಥದ್ದು. ನೋಡಿ, ಇದು ರಷ್ಯಾದ ವರ್ಕೋಯೆನ್ಸ್ಕಾ ಇದೆಯಲ್ಲ, ಇದು ಜನವಸತಿ ಇರುವಂಥ ಅತಿ ಕಡಿಮೆ, ಅತಿ ಹೆಚ್ಚಲ್ಲ, ಅತಿ ಕಡಿಮೆ ಉಷ್ಣಾಂಶ ಇರುವಂಥ ಪ್ರದೇಶ. ಸೊ ಹಾಗಾಗಿ ಆಪ್ಷನ್ ಸಿ ತಪ್ಪಾಗಿರುವಂಥ ಹೇಳಿಕೆಯಾಗಿದೆ. 3ನೇ ಹೇಳಿಕೆ ತಪ್ಪಾಗಿದೆ. ಓಕೆನಾ? ಸೊ 11ನೇ ಪ್ರಶ್ನೆ, ಇದು ವಾಯುಮಂಡಲದ ಒತ್ತಡಕ್ಕೆ ಸಂಬಂಧಿಸಿದಂತೆ ವಿಶ್ಲೇಷಣೆಯನ್ನು ಮಾಡಿ ಅಂತ. ಮೊದಲ ಹೇಳಿಕೆ, ವಾಯುವಿನ ಒತ್ತಡವನ್ನು ಅಳೆಯಲು ವಾಯುಭಾರ ಮಾಪಕ ಬಳಸುತ್ತಾರೆ. ಓಕೆನಾ? ಬ್ಯಾರೋಮೀಟರನ್ನು ಬಳಸ್ತಾರೆ ಅಂತ. ಸೊ ಎರಡನೇ ಹೇಳಿಕೆ, ಸಮುದ್ರ ಮಟ್ಟದಲ್ಲಿ ಸರಾಸರಿ ಒತ್ತಡ 1013.25 MB ಇರುತ್ತದೆ. ಓಕೆನಾ? ಮೂರನೇ ಹೇಳಿಕೆ, ಉಷ್ಣಾಂಶ ಮತ್ತು ಒತ್ತಡಗಳು ಪರಸ್ಪರ ನೇರ ಸಂಬಂಧವನ್ನು ಹೊಂದಿವೆ. ಈ 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಮೊದಲಿಗೆ ಆಯ್ಕೆಗಳನ್ನು ನೋಡ್ತಾ ಹೋಗೋಣ. 1 ಮತ್ತು 2 ಸರಿ, 2 ಮತ್ತು 3 ಸರಿ, 1 ಮತ್ತು 3 ಸರಿ, ಎಲ್ಲ ಹೇಳಿಕೆಗಳು ಸರಿಯಾಗಿವೆ. ಓಕೆನಾ? ಸೊ ಈ ಪ್ರಶ್ನೆಗೆ ಇದಕ್ಕೂ ಕೂಡ ಮೊದಲ 2 ಹೇಳಿಕೆಗಳು ಸರಿಯಾಗಿರುವಂಥದ್ದು. 3ನೇ ಹೇಳಿಕೆ ನೋಡಿ, 3ನೇ ಹೇಳಿಕೆ ಏನಂತಿದೆ, ಉಷ್ಣಾಂಶ ಮತ್ತು ಒತ್ತಡ ಪರಸ್ಪರ ನೇರ ಸಂಬಂಧವನ್ನು ಹೊಂದಿದೆ ಅಂತ ಇದೆ. ಹೌದಲ್ವಾ? ಸೊ ಇಲ್ಲ, ಉಷ್ಣಾಂಶ ಮತ್ತು ಒತ್ತಡಗಳು ಏನು ತದ್ವಿರುದ್ಧ ಸಂಬಂಧವನ್ನು ಹೊಂದಿರುವಂಥದ್ದು. ಓಕೆನಾ? ಉಷ್ಣಾಂಶ ಹೆಚ್ಚಾಗಿದ್ದರೆ ಒತ್ತಡ ಕಡಿಮೆ ಇರ್ತದೆ, ಒತ್ತಡ ಹೆಚ್ಚಾಗಿದ್ದರೆ ಉಷ್ಣಾಂಶ ಕಡಿಮೆ ಇರ್ತದೆ. ಇವೆರಡೂ ಕೂಡ ತದ್ವಿರುದ್ಧವಾದ ಒಂದು ಸಂಬಂಧವನ್ನು ಹೊಂದಿರುವಂಥದ್ದು. ಸೊ ಹಾಗಾಗಿ 3ನೇ ಹೇಳಿಕೆ ತಪ್ಪಾಗಿದೆ. ಮೊದಲ 2 ಹೇಳಿಕೆಗಳು ಸರಿಯಾಗಿರುವಂಥದ್ದು. 12ನೇ ಪ್ರಶ್ನೆ, ಇದು ಶಾಂತ ವಲಯ ಅಥವಾ ಡೋಲ್ ಡ್ರಮ್ಸ್ ಅನ್ನು ಕುರಿತು ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇದು ಸಮಭಾಜಕ ವೃತ್ತದಿಂದ 5 ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶದವರೆಗೆ ಕಂಡುಬರುತ್ತದೆ. ಎರಡನೇ ಹೇಳಿಕೆ, ಇಲ್ಲಿ ಗಾಳಿಯು ಹೆಚ್ಚು ಉಷ್ಣಾಂಶದಿಂದ ಕೂಡಿದ್ದು ಚಲನೆ ಕಡಿಮೆ ಇರುತ್ತದೆ. ಮೂರನೇ ಹೇಳಿಕೆ, ಈ ವಲಯವನ್ನು ಅಂತರ್ ಉಷ್ಣಾಭಿಸರಣ ವಲಯ ಅಥವಾ ITCZ ಎಂದು ಕರೆಯುತ್ತಾರೆ. ಈ 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಶಾಂತ ವಲಯ ಅಥವಾ ಡೋಲ್ ಡ್ರಮ್ಸ್ ಅನ್ನು ಕುರಿತು. ಸೊ ಆಯ್ಕೆಗಳು 1 ಮತ್ತು 2 ಸರಿ, 2 ಮತ್ತು 3 ಸರಿ, ಎಲ್ಲ ಹೇಳಿಕೆಗಳು ಸರಿ, 1 ಮಾತ್ರ ಸರಿ ಅಂತ ಇದೆ. ಸೊ ಈ ಹೇಳಿಕೆಗಳನ್ನು ಗಮನಿಸಿದಾಗ ಈ 3 ಹೇಳಿಕೆಗಳು ಕೂಡ ಸರಿಯಾಗಿರುವಂಥದ್ದು. ಓಕೆನಾ? ಕೊಟ್ಟಿರುವಂಥ 3 ಹೇಳಿಕೆಗಳು ಕೂಡ ಏನಾಗಿದೆ, ಸರಿಯಾಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ. ಆಪ್ಷನ್ ಸಿ ಸರಿಯಾದ ಉತ್ತರ. 13ನೇ ಪ್ರಶ್ನೆ, ಅಶ್ವ ಅಕ್ಷಾಂಶಗಳ ವಿಶೇಷತೆಗಳ ಬಗ್ಗೆ ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಮೊದಲ ಹೇಳಿಕೆ, 30 ಡಿಗ್ರಿ ಉತ್ತರದಿಂದ 35 ಡಿಗ್ರಿ ಉತ್ತರ ಅಕ್ಷಾಂಶಗಳವರೆಗೆ ಈ ಒಂದು ಅಶ್ವ ಅಕ್ಷಾಂಶಗಳು ಕಂಡುಬರ್ತವೆ. ಎರಡನೇ ಹೇಳಿಕೆ, ಇವು ಉತ್ತರ ಉಪ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿಗಳಾಗಿವೆ. ಮೂರನೇ ಹೇಳಿಕೆ, ಕೇವಲ ದಕ್ಷಿಣ ಗೋಳಾರ್ಧದಲ್ಲಿ ಮಾತ್ರ ಕಂಡುಬರ್ತವೆ ಅಂತ. ಓಕೆನಾ? ಸೊ ಈ ಹೇಳಿಕೆಗಳನ್ನು ಗಮನಿಸಿ ಆಯ್ಕೆಗಳನ್ನು ನೋಡ್ತಾ ಹೋಗೋಣ. 1 ಮತ್ತು 2 ಮಾತ್ರ ಸರಿಯಾಗಿದೆ, 2, 3 ಸರಿಯಾಗಿವೆ, ಎಲ್ಲ ಹೇಳಿಕೆಗಳು ಸರಿಯಾಗಿವೆ, 1 ಮಾತ್ರ ಸರಿಯಾಗಿದೆ ಅಂತ. ಓಕೆನಾ? ಸೊ ಈ ಒಂದು ಅಶ್ವ ಅಕ್ಷಾಂಶಗಳ ಬಗ್ಗೆ ಸಂಬಂಧಿಸಿದಂತೆ ಈ ಮೊದಲಿನ 2 ಹೇಳಿಕೆಗಳು ಸರಿಯಾಗಿರುವಂಥದ್ದು. ಓಕೆನಾ? ನೋಡಿ, 30 ಡಿಗ್ರಿ ಉತ್ತರದಿಂದ 35 ಡಿಗ್ರಿ ಉತ್ತರ ಅಕ್ಷಾಂಶಗಳವರೆಗೆ ಈ ಒಂದು ಏನಿದು ಅಕ್ಷಾಂಶಗಳು ಕಂಡುಬರ್ತವೆ. ಎರಡನೇದು ಉತ್ತರ ಉಪ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿಗಳಾಗಿವೆ ಇವು, ಇದು ಕೂಡ ಸರಿಯಾಗಿರುವಂಥದ್ದು. ಮೂರನೇ ಹೇಳಿಕೆ ಇದೆಯಲ್ಲ, ದಕ್ಷಿಣ ಗೋಳಾರ್ಧದಲ್ಲಿ ಮಾತ್ರ ಕಂಡುಬರ್ತದೆ ಅಂತ. ಸೊ ಈ ಹೇಳಿಕೆ ತಪ್ಪಾಗಿದೆ. ಯಾಕೆಂದರೆ ನೋಡಿ, ಇಲ್ಲಿ ಇದು 2 ಗೋಳಾರ್ಧದಲ್ಲಿ, ಅಂದರೆ ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧ, ಈ 2 ಗೋಳಾರ್ಧದಲ್ಲಿ ಈ ಒಂದು ಅಕ್ಷಾಂಶಗಳು ಕಂಡುಬರುವಂಥದ್ದು. ಓಕೆನಾ? ಅಶ್ವ ಅಕ್ಷಾಂಶಗಳು ಕಂಡುಬರ್ತವೆ. 14ನೇ ಪ್ರಶ್ನೆ, ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿಗಳ ಬಗ್ಗೆ ಯಾವುದು ಸರಿಯಾಗಿದೆ ಅಂತ. ಓಕೆನಾ? ಮೊದಲ ಹೇಳಿಕೆ, ಇವು 60 ಡಿಗ್ರಿಯಿಂದ 65 ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶಗಳ ನಡುವೆ ಕಂಡುಬರುತ್ತವೆ ಅಂತ. ಎರಡನೇ ಹೇಳಿಕೆ, ಇಲ್ಲಿ ವಿಶೇಷವಾಗಿ ಬೇಸಿಗೆಯಲ್ಲಿ ಪ್ರಬಲ ಮಾರುತಗಳು ಕಂಡುಬರ್ತವೆ.
ಮೂರನೇ ಹೇಳಿಕೆ ಶೀತ ವಲಯ ಮತ್ತು ಸಮ ಶೀತೋಷ್ಣ ವಲಯದ ಮಾರುತಗಳ ಸಂಧಿಸುವಂಥ ಸ್ಥಳವಾಗಿದೆ ಅಂತ. ಓಕೆನಾ. ಸೊ ಈ ಹೇಳಿಕೆಗಳನ್ನು ಗಮನಿಸಿದಾಗ ಒಂದು ಮಾತ್ರ ಸರಿಯಾಗಿದೆ, ಮೊದಲ 2 ಹೇಳಿಕೆಗಳು ಸರಿಯಾಗಿದೆ, 2 ಮತ್ತು 3 ಮಾತ್ರ ಸರಿಯಾಗಿದೆ, ಎಲ್ಲ ಹೇಳಿಕೆಗಳು ಸರಿಯಾಗಿದೆ ಅಂತ. ಓಕೆನಾ. ಸೊ ಈ ಪ್ರಶ್ನೆಗೆ ಆಪ್ಷನ್ ಎ 1 ಹೇಳಿಕೆ ಮಾತ್ರ ಸರಿಯಾಗಿರುವುದು, ಅಂದರೆ ಮೊದಲ ಹೇಳಿಕೆ ಮಾತ್ರ ಸರಿಯಾಗಿದೆ, 2, 3 ತಪ್ಪಾದ ಹೇಳಿಕೆಗಳು. ಓಕೆನಾ. ನೋಡಿ, ಇದು 60 ಡಿಗ್ರಿಯಿಂದ 65 ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶಗಳ ನಡುವೆ ಕಂಡುಬರುವಂಥದ್ದು ಯಾವುದು? ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿಗಳು. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ. 15ನೇ ಪ್ರಶ್ನೆ ಮತ್ತು ಇವತ್ತಿನ ಕೊನೆಯ ಪ್ರಶ್ನೆ ಇದು ಸ್ನೇಹಿತರೆ. ವಾಣಿಜ್ಯ ಮಾರುತಗಳ ಬಗ್ಗೆ ವಿಶ್ಲೇಷಿಸಿ ಅಂತ ಕೊಟ್ಟಿದ್ದಾರೆ. ವಾಣಿಜ್ಯ ಮಾರುತಗಳ ಬಗ್ಗೆ ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಮೊದಲ ಹೇಳಿಕೆ, ಇವು ಉಪ ಉಷ್ಣವಲಯದ ಅಧಿಕ ಒತ್ತಡದಿಂದ ಸಮಭಾಜಕದ ಕಡಿಮೆ ಒತ್ತಡದ ಕಡೆಗೆ ಬೀಸುತ್ತವೆ. ಎರಡನೇ ಹೇಳಿಕೆ, ಉತ್ತರ ಗೋಳಾರ್ಧದಲ್ಲಿ ಇವು ಈಶಾನ್ಯದಿಂದ ನೈಋತ್ಯ ದಿಕ್ಕಿಗೆ ಬೀಸುತ್ತವೆ. ಮೂರನೇ ಹೇಳಿಕೆ, ದಕ್ಷಿಣ ಗೋಳಾರ್ಧದಲ್ಲಿ ಇವು ನೈಋತ್ಯದಿಂದ ಈಶಾನ್ಯ ದಿಕ್ಕಿಗೆ ಬೀಸ್ತವೆ ಅಂತ ಕೊಟ್ಟಿದ್ದಾರೆ. ಓಕೆನಾ. ಸೊ ಈ ಹೇಳಿಕೆಗಳನ್ನು ಗಮನಿಸಿದಾಗ ಆಯ್ಕೆಗಳು ನೋಡಿ, 1 ಮತ್ತು 2 ಸರಿ, 2 ಮತ್ತು 3 ಸರಿ, ಎಲ್ಲವೂ ಸರಿಯಾಗಿವೆ, ಮೊದಲ ಹೇಳಿಕೆ ಮಾತ್ರ ಸರಿ ಇದೆ ಅಂತಿದೆ. ಸೊ ಈ ಪ್ರಶ್ನೆಗೂ ಕೂಡ ಮೊದಲ 2 ಹೇಳಿಕೆಗಳು ಸರಿಯಾಗಿದೆ. ಓಕೆನಾ. ಸೊ ಮೂರನೇ ಹೇಳಿಕೆ ಇದೆಯಲ್ಲ, ದಕ್ಷಿಣ ಗೋಳಾರ್ಧದಲ್ಲಿ ಇವು ಆಗ್ನೇಯದಿಂದ ವಾಯುವ್ಯ ದಿಕ್ಕಿಗೆ ಬೀಸುವಂಥವು, ನೈಋತ್ಯದಿಂದ ಈಶಾನ್ಯಗಲ್ಲ, ಆಗ್ನೇಯ ದಿಕ್ಕಿನಿಂದ ವಾಯುವ್ಯ ದಿಕ್ಕಿಗೆ ಈ ಒಂದು ಮಾರುತಗಳು ಬೀಸುವಂಥದ್ದು. ಸೊ ಹಾಗಾಗಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಈ ಪಾಠಕ್ಕೆ ಸಂಬಂಧಿಸಿದಂಥ 15 ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಸೊ ಇದೇ ರೀತಿಯ ಇನ್ನೂ ಪ್ರಮುಖವಾದ ಪ್ರಶ್ನೆಗಳನ್ನು ಈ ಒಂದು ಪಾಠದಿಂದ ಆಯ್ಕೆ ಮಾಡಿಕೊಂಡು ಮುಂದಿನ ತರಗತಿಗಳಲ್ಲಿ, ಅಂದರೆ ಇನ್ನೂ ಕೂಡ ಒಂದು 3 ರಿಂದ 4 ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀವಿ ಈ ಒಂದು ಪಾಠಕ್ಕೆ ಸಂಬಂಧಿಸಿದಂತೆ. ಯಾಕಂದರೆ ತುಂಬ ಒಂದು ಪ್ರಮುಖವಾದ ಪಾಠ ಆಗಿದೆ. ಸೊ ತುಂಬ ಕಠಿಣವಾದ ಪಾಠವೂ ಕೂಡ ಹೌದು. ಸೊ ಹಾಗಾಗಿ ನಾವು ಸ್ವಲ್ಪವೇ, ಅಂದರೆ ಒಂದು 15 ರಿಂದ 20 ಪ್ರಶ್ನೆಗಳನ್ನು ಒಂದು ವಿಡಿಯೋದಲ್ಲಿ ಬಿಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗ್ತಿದ್ದೀವಿ. ದಯವಿಟ್ಟು ಎಲ್ಲ ವಿಡಿಯೋಗಳನ್ನು ವಾಚ್ ಮಾಡಿ, ನಿರಂತರವಾಗಿ ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀವಿ. ಸೊ ಮತ್ತೊಮ್ಮೆ ಇನ್ನೂ ಕೂಡ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಅವರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಿದ್ದೀನಿ. ಎಲ್ಲರಿಗೂ ಕೂಡ ನಮಸ್ಕಾರ.